ಜೈ ಭೋಲೆನಾಥ್. ಬಾರಾ ಜ್ಯೋತಿರ್ಲಿಂಗದಲ್ಲಿ 8ನೆಯ ಜ್ಯೋತಿರ್ಲಿಂಗವೇ ನಾಗೇಶ್ವರ ದ್ವಾರಕಾವಲಿ ತೀರ್ಥಕ್ಷೇತ್ರ ಔಂಡನಾಗನಾಥ. ಔಂಡನಾಗನಾಥ ಜ್ಯೋತಿರ್ಲಿಂಗದಲ್ಲಿ 8ನೇ ಜ್ಯೋತಿರ್ಲಿಂಗವನ್ನು ಇವತ್ತು ನಾವು ದರ್ಶನವನ್ನು ಪಡೆದುಕೊಳ್ತಾ ಇದ್ದೀವಿ. ಔಂಡ ಕ್ಷೇತ್ರದಲ್ಲಿ ಶಿವಪರಮಾತ್ಮನು ಈ ದ್ವಾರಕಾವಲಿ ಎನ್ನುವಂಥ ಒಬ್ಬ ರಾಕ್ಷಸನ ಇದ್ದನು. ಅವನು ಸಂಹಾರ ಮಾಡಿದ್ರಿಂದ ಇವನಿಗೆ ಔಂಡನಾಥದಲ್ಲಿ ಔಂಡ ದ್ವಾರಕಾವಲಿ ಎನ್ನುವಂಥದ್ದು ಹೆಸರು ಬಂದಿದೆ. ಅದೇ ರೀತಿಯಾಗಿ ಸಂತ ನಾಮದೇವರಿಗೆ ಉಪದೇಶವನ್ನು ಪಡೆದುಕೊಂಡಂತಹ ಕ್ಷೇತ್ರವೇ ಈ ಒಂದು ಔಂಡನಾಗನಾಥ. ಅದಕ್ಕಾಗಿ ಇದಕ್ಕೆ ನಾಮದೇವ ಪಶ್ಚಿಮ ದ್ವಾರ ಅನ್ನುವಂಥ ಹೆಸರನ್ನು ಕರೀತಾ ಇದ್ದಾರೆ. ಒಳಗಡೆ ನಾವು ದೇವಸ್ಥಾನದಲ್ಲಿ ಪ್ರವೇಶ ಮಾಡಿದಾಗ ಪತಾಕೆಯ ಮೂಲಕವಾಗಿ ದೇವರ ದರ್ಶನವನ್ನು ಪಡೆದುಕೊಂಡು ಸುಂದರ ಶಿಲ್ಪದಲ್ಲಿ ಮನಸ್ಸನ್ನು ಸೆಳೆಯುವಂತಹ ಸುಂದರವಾದಂತಹ ಒಂದು ಮಹತ್ವಪೂರ್ಣವಾದಂತಹ ಜ್ಯೋತಿರ್ಲಿಂಗವನ್ನು ನಾವು ನೋಡಬಹುದು. ಈ ಒಂದು ಇತಿಹಾಸವನ್ನು ನೋಡಿದಾಗೆ ಇದನ್ನು ಹಿಂದೆ ಪಾಂಡವರು 14 ವರ್ಷ ವನವಾಸದಲ್ಲಿದ್ದಾಗ ಈ ಧರ್ಮರಾಜನು ಈ ದೇವಸ್ಥಾನವನ್ನು 7 ಮಜಲಿನಲ್ಲಿ ನಿರ್ಮಿಸಿದ್ದನನ್ನುವಂಥ ಇಲ್ಲಿ ಒಂದು ಪೌರಾಣಿಕ ಕಥೆಗಳಿವೆ. ಔರಂಗಜೇಬನ ಕಾಲಕ್ಕೆ ಇವೆಲ್ಲ ದೇವಸ್ಥಾನವನ್ನು ಧ್ವಂಸ ಮಾಡೋದ್ರಿಂದ ನೆಲಮಹಳಿಗೆಯ ಒಂದು ಲೆವೆಲ್ನಲ್ಲಿ ಯಾವಿದ್ದಾವೆ ಅವಷ್ಟೇ ಒಂದು ಉಳಿದು ನಾವು ಒಂದು ದೇವಸ್ಥಾನವನ್ನು ಇಲ್ಲಿ ನೋಡಬಹುದು. ಅದೇ ರೀತಿಯಾಗಿ ಇಲ್ಲಿ ನಂದಿಯನ್ನು ನಾವು ನೋಡಿದಾಗ ಪ್ರತಿಯೊಂದು ದೇವಸ್ಥಾನದಲ್ಲಿ ನಂದಿಯು ಶಿವನ ಎದುರಿಗಿರುತ್ತೆ. ಆದರೆ ಇಲ್ಲಿ ವಿರುದ್ಧ ದಿಕ್ಕಿನಲ್ಲಿದೆ, ಅಂದರೆ ಹಿಂದುಗಡೆ ಸೈಡಲ್ಲಿ ಇದೆ. ಆ ಪರಮಾತ್ಮನ ದರ್ಶನವನ್ನು ಪಡೆದುಕೊಂಡು ನಾವು ನಂದಿಯನ್ನು ನೋಡಿದಾಗ ನಂದಿಯು ಹಿಂದಿನ ಭಾಗದಲ್ಲಿ ನಾವು ಒಂದು ದರ್ಶನವನ್ನು ಪಡ್ಕೋಬಹುದು. ಅದಕ್ಕೆ ಒಂದು ಪೌರಾಣಿಕವಾದ ಒಂದು ಕಥೆಯನ್ನು ನಾವು ಇಲ್ಲಿ ಕೇಳಬಹುದು. ಹಿಂದೆ ಸಂತ ಜ್ಞಾನೇಶ್ವರರು ಹಾಗೂ ಸಂತ ನಾಮದೇವರು ತೀರ್ಥಯಾತ್ರೆಯನ್ನು ಮಾಡುತ್ತಾ ಈ ಔಂಡನಾಗನಾಥ ಕ್ಷೇತ್ರಕ್ಕೆ ಬರ್ತಾರೆ. ಔಂಡನಾಥ ಕ್ಷೇತ್ರದಲ್ಲಿ ರಾತ್ರಿ ವಸ್ತುವನ್ನು ಹುಟ್ಟಿ ಪರಮಾತ್ಮನ ಸ್ತುತಿಯನ್ನು ದೇವಸ್ಥಾನದ ಹೊರಗಡೆ ಹೋಗಿ ಮಾಡೋದನ್ನು ಆನಂದ ತಲ್ಲೀನರಾಗಿ ಪರಮಾತ್ಮನ ಸ್ತುತಿಯನ್ನು ಮಾಡೋದನ್ನು ನೋಡಿ ಇಲ್ಲಿದ್ದಂಥ ಅರ್ಚಕರು ಪೂಜಾರಿಗಳು ಇವ್ರನ್ನೇನು ಮಾಡ್ತಾರೆ ಅಂದರೆ ಸಾಕಾಗುವಷ್ಟು ಅವರಿಗೆ ತೊಂದರೆಯನ್ನು ಕೊಟ್ಟು ಎಳೆದು ಹೊಡೆದು ದೇವಸ್ಥಾನದ ಹಿಂದುಗಡೆ ನುಗ್ಗಿಸ್ಬಿಡ್ತಾರೆ. ಅವಾಗ ನಾಮದೇವರು ಪರಮಾತ್ಮನ ಚಿಂತನೆಯನ್ನು ಅಖಂಡವಾಗಿ ನಾನು ದೇವಸ್ಥಾನದ ಹಿಂದುಗಡೆ ಬಂದು ಅಖಂಡವಾಗಿ ನಾಮಸ್ಮರಣೆಯನ್ನು ಮಾಡೋದನ್ನು ಅಲ್ಲಿ ಕೂತಂಥ ಜ್ಞಾನೇಶ್ವರರಿರ್ಬೋದು, ಇನ್ನೂ ಅನೇಕ ಸಂತ ಮಂಡಳಿಯು ನೋಡ್ತಾರೆ. ಅಷ್ಟರ ಜೊತೆಗೆ ಅವರಿಗೆ ನಾಮದೇವರಿಗೂ ಬಹಳ ಯಾತನೆ ಆಗಿತ್ತಲ್ಲ, ಪರಮಾತ್ಮನ ದರ್ಶನಕ್ಕೆ ಹೋದರೆ ನನ್ನನ್ನು ಹೊರಗೆ ಹಾಕಿದ್ರು ಇದ್ದಾಗ ಆ ದೇವಸ್ಥಾನದಲ್ಲಿ ಔಂಡನಾಗನಾಥ ಕ್ಷೇತ್ರದಲ್ಲಿರುವಂಥ ದೇವಸ್ಥಾನವೇ ಪೂರ್ವಾಭಿಮುಖವಾಗಿರುವಂಥ ದೇವಸ್ಥಾನ ಪಶ್ಚಿಮಮುಖವಾಗಿ ತಿರುಗಿ ಬಿಡ್ತೇವೆ. ನ ಭೂತು ನ ಭವಿಷ್ಯತ್ತು ಅನ್ನುವಂಥದ್ದು ಇಲ್ಲಿ ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಂಬುವಂಥ ಕೆಲವೊಂದಷ್ಟು ಈ ಒಂದು ಕ್ಷೇತ್ರದಲ್ಲಿ ಒಂದು ಪ್ರಮಾಣಗಳನ್ನು ನಾವು ಇಲ್ಲಿ ಕಾಣಬಹುದು. ಯಾಕಂದರೆ ಪ್ರತಿಯೊಂದು ದೇವಸ್ಥಾನ
ಪೂರ್ವಾಭಿಮುಖವಾಗಿರುತ್ತದೆ. ಪೂರ್ವಾಭಿಮುಖದ ಜೊತೆಗೆ ನಂದಿಯು ಶಿವನ ಎದುರಿಗೆ ಇರುತ್ತೆ. ಆದರೆ ಇಲ್ಲಿ ಪರಮಾತ್ಮನ ಒಂದು ಮುಖ್ಯ ದ್ವಾರ ಪಶ್ಚಿಮ ಮುಖವಾಗಿದೆ. ಪಶ್ಚಿಮ ಮುಖವಾಗಿದ್ದರೆ ಅದರ ಹಿಂದುಗಡೆ ಭಾಗದಲ್ಲಿ ನಂದಿಯನ್ನು ನಾವು ಕಾಣಬಹುದು. ಇದಕ್ಕಾಗಿ ಈ ಒಂದು ಪವಾಡ ಪುರುಷ ಅನ್ನುವ ಹಾಗೆ ಈ ಒಂದು ದೇವಸ್ಥಾನವನ್ನು ನಾವು ಇಲ್ಲಿ ಕಾಣಬಹುದು. ಅನೇಕವಾದಂಥ ದೃಷ್ಟಾಂತಗಳನ್ನು ಈ ಒಂದು ದೇವಸ್ಥಾನದಲ್ಲಿ ನಾವು ನೋಡಬಹುದು. ಶ್ರೀಕರ ಧರ್ಮ ಗುರುಗಳಾದಂತಹ ಗುರುನಾನಕರು ಈ ಒಂದು ಕ್ಷೇತ್ರಕ್ಕೆ ದರ್ಶನವನ್ನು ಕೊಟ್ಟಿದ್ದರು. ಅದರ ಜೊತೆಗೆ ಸಂತ ನಾಮದೇವರನ್ನು ಭಗತ್ ನಾಮದೇವ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಅವರು ವರ್ಣನೆಯನ್ನು ಮಾಡ್ತಾರೆ. ಸಿಖ್ ಧರ್ಮದ ಗ್ರಂಥದಲ್ಲಿ ಈ ಒಂದು ಕ್ಷೇತ್ರದ ಔಂಡನಾಗನಾಥನ ಮಹಿಮೆಯನ್ನು ಬಹಳ ಸುಂದರವಾದಂತಹ ಸಿಖ್ ಗ್ರಂಥದಲ್ಲಿ ಉಲ್ಲೇಖವನ್ನು ಮಾಡಿದ್ದನ್ನು ನಾವು ನೋಡಬಹುದು. ಅದರ ಜೊತೆಗೆ ಈ ಒಂದು ಶಿಲ್ಪಶೈಲಿಯನ್ನು ನೋಡಿದಾಗ ಇಲ್ಲಿ ನೆಲಮಾಳಿಗೆಯಲ್ಲಿ ಮಾತ್ರ ಒಂದು ದೇವಸ್ಥಾನದ ಅಷ್ಟೇ ಕಾಣಬಹುದು. ಇಲ್ಲಿ ಒಂದು ಸ್ಥಳೀಯ ಕಥೆಗಳ ಪ್ರಕಾರ ಇದು 7 ಅಂತಸ್ತಿನ ದೇವಸ್ಥಾನ ಇತ್ತು ಅನ್ನೋದಕ್ಕೆ ಇಲ್ಲಿ ಕೆಲವೊಂದಷ್ಟು ಮಹಾದ್ವಾರದ ಮೇಲೆ ಕೆತ್ತನೆಗಳನ್ನು ನಾವು ನೋಡಬಹುದು. ಈ ಮಹಾದ್ವಾರವನ್ನು ನೋಡಿದಾಗೆ ಮಹಾದ್ವಾರದ ಶಿವಸ್ಥಾನದಲ್ಲಿ ಸುಂದರವಾದಂಥ ಶೈಲಿಯಲ್ಲಿ ನಿರ್ಮಾಣವಾದದ್ದನ್ನು ನೋಡ್ರೆ ಅದೇ ರೀತಿಯಾಗಿ ಈ ಮಹಾದ್ವಾರದ ಮುಂದೆ ಪರಮಾತ್ಮನ ದರ್ಶನಕ್ಕೆ ಹೋಗುವ ಮಾರ್ಗದಲ್ಲಿ ಇದನ್ನು ನೋಡಿದಾಗೆ ಇದರ ಮೇಲೆ ಇನ್ನೂ ದೇವಸ್ಥಾನ ಇತ್ತು ಅನ್ನೋದಕ್ಕೆ ಕೆಲವೊಂದಷ್ಟು ನಾವು ಇಲ್ಲಿ ಸಾಕ್ಷ್ಯಗಳನ್ನು ನಾವು ನೋಡಬಹುದು. ಅಂಥ ಒಂದು ಕ್ಷೇತ್ರ ಔಂಡನಾಗನಾಥದಲ್ಲಿ 8ನೇ ಜ್ಯೋತಿರ್ಲಿಂಗವನ್ನು ದರ್ಶನವನ್ನು ಪಡೆದು ಇಲ್ಲಿಂದ ಆ ಶಿವನ ದರ್ಶನವನ್ನು ಪಡೆದುಕೊಂಡು ಕ್ಷೇತ್ರವನ್ನು ನಿರ್ವಹಿಸ್ತಾ ಅಲ್ಲಿರುವಂತಹ ಕೆಲವೊಂದಷ್ಟು ಪ್ರಸಾದವನ್ನು ಖರೀದಿ ಮಾಡಿ ಪ್ರಸಾದವನ್ನು ತೆಗೆದುಕೊಂಡು ಅಲ್ಲಿರುವಂತಹ ಸಮೀಪದಲ್ಲಿ ಇನ್ನೂ ಕೆಲವೊಂದಷ್ಟು ದರ್ಶನವನ್ನು ಅದ್ಭುತವಾದಂತಹ ವಿಸ್ಮಯವಾದಂತಹ ಇನ್ನೂ ದೇವಸ್ಥಾನಗಳನ್ನು ಇಲ್ಲಿ ನಾವು ನೋಡಬಹುದು. ಆ ಒಂದು ದೇವರ ಒಂದು ದರ್ಶನವನ್ನು ಶಿವನ ದರ್ಶನವನ್ನು ಪಡೆದು ಜೀವನದ ಸಾಫಲ್ಯತೆಯನ್ನು ಪಡೆದುಕೊಂಡು ಇಲ್ಲಿಂದ ನಾವು ದೇವಸ್ಥಾನದಿಂದ ನಿರ್ಗಮನ ಮಾಡ್ತಾ ಜಾತ್ರೆಯನ್ನು ಮುಕ್ತಾಯ ಮಾಡ್ತೀವಿ. ಸರ್ವೋಪನಿಷದು ಗಾವು ದುಗ್ಧ ಗೋಪಾಲನಂದನ ಪಾರ್ಥೋವಸ್ತ ಸುಧೀರ್ಭಕ್ತ ದುಗ್ಧಂ ಗೀತಾಮೃತಾದುಯೇ ಅನ್ನುವ ಹಾಗೆ ಅಮೃತ ರಸವನ್ನು ಪರಮಾತ್ಮ ಅರ್ಜುನ ನಿಮಿತ್ತವಾಗಿ ಪರಮಾತ್ಮ ಅಮೃತ ರಸವನ್ನು ಯಾವ ರೀತಿಯಾಗಿ ದಯಪಾಲಿಸಿದೋ ಅದೇ ರೀತಿಯಾಗಿ ಔಂಡನಾಥ ಕ್ಷೇತ್ರದಲ್ಲಿರುವಂಥ ಪರಮಾತ್ಮನ ಕೃಪೆಯನ್ನು ನಾವು ಎಲ್ಲರೂ ಪಡೆಯುತ್ತೇವೆ ಅಂತ ಹೇಳ್ತಾ ತಮಗೆಲ್ಲರೂ ಧನ್ಯವಾದಗಳು. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.